ಶ್ರೀನಿವಾಸ. ಇವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮತ್ತಿಕೆರೆ ಮಧ್ವ ಮಹಿಳಾ ಮಂಡಳಿಯವರು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ. ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟು ಜನ ಮಹಿಳಾ ಮಣಿಯರು ಬಂದಿದ್ದಾರೆ ಅಂತ ನೋಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಪಾಟನೆಯ ಮಾಡಲು ಕೊಟದಿ ಪೊರೆವೆನೆಂದು ಘಟಿಕಾ ಚಲದಿ ನಿಂತ. ನೋಡಿದ್ರ ಎಷ್ಟೊಂದು ಜನ ಮಹಿಳಾ ಮಣಿಯರು ಬಂದಿದ್ದಾರೆ ಅಂತ ನೋಡಿ. ಮಹಿಳಾ ದಿನಾಚರಣೆಯನ್ನು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಮುಖ್ಯ ಪ್ರಾಣ ದೇವರ ಹಾಡನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೇಳಿಸ್ಕೊಳ್ಳೋಣ, ಬರ್ತೀರಾ? ನನ್ನ ಫ್ರೆಂಡ್ ಬಾಲ್ಯದ ಗೆಳತಿ. ಚತುರ್ವೇದ ಇವರು ನಮ್ಮ ಮಹಿಳಾ ಮಂಡಳಿಯ ಮುಖ್ಯಸ್ಥರು ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಚೆನ್ನಾಗಿದೆ. ಈ ಪುಟ್ಟ ಹುಡುಗಿ ನೋಡಿ, ಇವಾಗ ಅವರು ನರ್ತನ ಮಾಡ್ತಾರೆ. ಎಲ್ಲರೂ ಆಶೀರ್ವಾದ ಮಾಡಿ. ಹರೇ ಶ್ರೀನಿವಾಸ. ನೋಡಿದ್ರ ಎಷ್ಟೊಂದು ಜನ ಬಂದಿದ್ದಾರೆ. ಹನುಮಂತ ಹನುಮಂತ ಘಟಿಕಾ ಚಲದಿ ನಿಂತ. ಇವಾಗ ಇನ್ನೂ ಒಳಗಡೆ ಕುಮಾರ ಗಜಮುಖ ವಂದಿಸುವೆ, ಕರುಣಿಸಿ ಕಾಯೋ ಕರುಣಿಸಿ ಕಾಯೋ. ಮುಖ್ಯವಾದ ಒಬ್ಬ ಲಕ್ಷ್ಮಿ, ವಿಜಯಲಕ್ಷ್ಮಿ ಇವತ್ತು ನಮ್ಮಲ್ಲಿದ್ದಾರೆ. ಅವರಿಗೆ ಸಹಕಾರಿಯಾಗಿ ಲಕ್ಷ್ಮೀ ಸರಸ್ವತಿ ಬರಬೇಡ್ವೆ. ಅದರಿಂದ ಅವ್ರ ಜೊತೆಗೆ ಬರ್ತಾ ಇರೋದು ವಿದ್ಯಾಶ್ರೀಗಳು. ಅವರು ಬಂದ ಮೇಲೆ ವಿದ್ಯಾರ್ಥಿ ಕುಲಕರ್ಣಿಗಳು ಮತ್ತು ನಮಗೆಲ್ಲ ಪ್ರೋತ್ಸಾಹ ಮಾಡಬೇಡ್ವೆ, ಇಂಥ ಕೆಲಸ ಮಾಡಿ ಅಂತ. ಹಾಗೆ ನಮ್ಮ ಮಠದ ಪದಾಧಿಕಾರಿಗಳು. ದಿನದ ಆಗಮನ, ದಿನನಿತ್ಯದ ಹಂತದವರೆಗೂ ಗೃಹಿಣಿಗೂ ಗೃಹಮಚ್ಚತೆ ಎಂಬ ನಾನುಡಿಯಂತೆ ಗೃಹಿಣಿಯೇ ಸಂಸಾರದ ಸೂತ್ರ. ನಮ್ಮ ಈ ಶುಭ ಗೃಹಿಣಿಯೇ ನಾನುಡಿಯಂತೆ ಗೃಹಿಣಿಯೇ ಸುಖ ಸಂಸಾರದ ಸೂತ್ರ ಎಂದು ಹೇಳುವಂತೆ
ಗೃಹಿಣಿಯೇ ಸುಖ ಸಂಸಾರದ ಸೂತ್ರ. ನಮ್ಮ ಈ ಶುಭ ದಿನಕ್ಕೆ ದಾರಿದೀಪವಾಗಿ ಬಂದಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಆದರದ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ, ದೀಪವು ಬೆಳಗುತ್ತಿದೆ ನೋಡ ಬನ್ನಿ, ದೀಪನ ಜ್ಞಾನವ ಪಡೆವ ಬನ್ನಿ, ದೀಪವು ಬೆಳಗುತ್ತಿದೆ ನೋಡ ಬನ್ನಿ. प्रेम की गंगा बहाते चलो, ज्योत से ज्योत जलाते चलो. ನಮ್ಮ ಕೆಲಸ ಏನಂದರೆ ಜ್ಯೋತಿಯಿಂದ ಜ್ಯೋತಿಗೆ, ಜ್ಯೋತಿಯಿಂದ ಜ್ಯೋತಿಗೆ ಜ್ಞಾನ ಬೆಳಗನ್ನು ಹರಡೋದು. ಮಾತೃ ಸ್ವರೂಪಿಣಿಯಾಗೆಲ್ಲ ಇದ್ದೀರಾ, ದೀಪ ಹಚ್ಚೋದು ಮನೆಯಲ್ಲಿ ಮಾತೃ ಸ್ವರೂಪಿಣಿಯರು, ಅಲ್ಲಿಂದ ಪರಿವಾರ, ಅಲ್ಲಿಂದ ಗ್ಲೋಬಲ್ ಆಗಿ ಅಂದರೆ ಪ್ರಪಂಚಕ್ಕೆ ದಾರಿ ತೋರಿಸುವ ನಾವುಗಳು. ಅಂತಹ ದೀಪ ಜ್ಯೋತಿಯನ್ನು ಬೆಳಗಿದ್ದವರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ, ಮನಕ ಮನವಾಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ನಾದವ ತೋರುತ ಆಚರಿಸ್ತಾ ಇದ್ದಾರೆ. ಮೊದಲಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಮತ್ತಿಕೆರೆ ಮಾಧ್ವ ಮಹಿಳಾ ಮಂಡಳಿ ವತಿಯಿಂದ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಆ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಾತೆಯರಿಗೆ, ಬಂದಿರುವಂತಹ ತಂದೆ ಸ್ಥಾನದಲ್ಲಿರುವ ಪುರುಷರಿಗೆ, ಅಧ್ಯಾತ್ಮ ಬಂಧುಗಳು ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅನಂತ ಅನಂತ ನಮಸ್ಕಾರಗಳನ್ನ ಮೊಟ್ಟ ಮೊದಲಿಗೆ ತಿಳಿಸ್ತೇನೆ. ಇವರು ವಿಚಾರ ಸಂಕಿರಣ ಶುರು ಮಾಡಬೇಕು ಆಗಿದ್ದರಿಂದ ಸದ್ಯ ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಅದರ ಒಂದು ಮಾತು ಮಾತ್ರ ಹೇಳ್ತೀನಿ. ಗರುಡ ಪಕ್ಷಿ ಪಕ್ಷಿಗಳ ರಾಜ. ಅದರ ರೆಕ್ಕೆ ಅಥವಾ ಅದರ ವೇಗ ಎಷ್ಟಿದೆ ಅಂತ ಹೇಳಿದ್ರೆ, ಅದರ ವೇಗಕ್ಕೆ ಪರ್ವತಗಳಿಗೆ ಏನಾದರೂ ರೆಕ್ಕೆಯ ಕೊಂಚ ಭಾಗ ಬಡಿದ್ರು ಕೂಡ ಪರ್ವತಗಳು ಪುಡಿ ಪುಡಿಯಾಗಿ ಬಿದ್ದು ಪಕ್ಕದಲ್ಲಿ ಮತ್ತೊಂದು ಬೆಟ್ಟ ಪರ್ವತ ಸೃಷ್ಟಿಯಾಗುತ್ತೆ. ಹಾಗೆ ಇಲ್ಲಿರುವ ಸುಭದ್ರ ವೆಂಕಟೇಶ್ ಮೇಡಮ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ಜ್ಞಾನದ ಲೆಕ್ಕದಲ್ಲಿ ಆ ಗರುಡ ಪಕ್ಷಿಯ ಹಾಗೆ. ನಾನು ಏನು ತಿಳಿಯದ ಒಂದು ಗುಬ್ಬಿ ಪ್ರಮಾಣ ಮಾತ್ರ ಅಂತ ಹೇಳ್ತಾ ವಿಚಾರ ಸಂಕಿರಣವನ್ನು ಶುರು ಮಾಡಲಿ ಅಂತ ಹೇಳ್ತೀನಿ. ಶುಭವನ್ನು ಹಾರೈಸ್ತೀನಿ. ಒಳ್ಳೆಯದು.
ಗೋಷ್ಠಿ ಅಂತ ಆಧ್ಯಾತ್ಮಿಕದ ಮಾತ್ರನ ಲೌಕಿಕ ಜಗತ್ತಲ್ಲಿರೋ ಮಹಿಳೆಯರು ಹೇಗೆ ಅಥವಾ ಲೌಕಿಕದಲ್ಲಿ ತುಂಬಾ ಮುಂದುವರಿತಿದ್ದಾರೆ ಮನೇಲಿ ಇರೋರಿಗೆ ಹೇಗೆ ಈ ಗೊಂದಲಾಟದಲ್ಲಿ ತುಂಬಾ ಜನ ಕಲಿಸ್ತಿರುತ್ತೆ. ಹಾಗಲ್ದಿರ ಎರಡು ಭಗವಂತ ನಿಮ್ಮನ್ನ ಕಳಿಸಿದಾಗ ಒಬ್ಬೊಬ್ರ ಹತ್ರ ನಮ್ ಸಾಧನೆ ಕಳಿಸ್ತಾನೆ. ಲೌಕಿಕದಲ್ಲಿದ್ರು ದೇವರ ಸೇವೆ ಅನ್ಕೊಂಡು ಮಾಡುವಾಗ ತಪ್ಪಿದ ಫಲ. ಅದೇ ತರ ಇಲ್ಲಿ ತುಂಬಾ ಜನ ಸಾಧಕರು ಆಧ್ಯಾತ್ಮಿಕ ಆಗಿರ್ಬೋದು ಲೌಕಿಕದಲ್ಲಿರೋರು ತುಂಬಾ ಜನ ಇದ್ದಾರೆ ಸಾಧನೆ. ಅವರುಗಳ ಬಗ್ಗೆ ಪರಿಚಯ ಮಾಡೋ ಒಂದು ಅವಕಾಶ ಇದು. ಮೊದಲಾಗಿ ನಾನು ಡಾಕ್ಟರ್ ವಿಜಯ ಭಾಸ್ಕರ್ ಕೊಲ್ಲೂರ್ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಕ್ವಾಲಿಫಿಕೇಶನ್ PhD in ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಅಂತ. ಕ್ವಾಲಿಫೈಡ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾಲಿ ಇವ್ರದ್ದು ಕೆಲಸದ 35 ವರ್ಷದ ಎಕ್ಸ್ಪೀರಿಯನ್ಸ್ ಇವರಿಗೆ. ಅದರಲ್ಲಿ 20 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, 15 ವರ್ಷ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇನ್ಶೂರೆನ್ಸ್ ಇಂಡಸ್ಟ್ರಿ ತಗೊಂಡಿದ್ದಾರೆ. ಆಮೇಲೆ ಪ್ರಿನ್ಸಿಪಲ್ ಅಟ್ ಆಚಾರ್ಯ ಬ್ಯಾಂಗ್ಳೂರ್ ಬಿ ಸ್ಕೂಲ್ ಅಲ್ಲಿ ಸದ್ಯಕ್ಕೆ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ. ಆಮೇಲೆ ಅಚೀವ್ಮೆಂಟ್ಸ್ ಪರಿಚಯಕ್ಕೆ ನಾವು ಖಂಡಿತ ಇನ್ನೊಂದು ದಿವಸ ಒಂದು ಪ್ರೋಗ್ರಾಮೇ ಮಾಡಬೇಕು, ಅಷ್ಟು ಖುಷಿ ಆಗುತ್ತೆ ನನಗೆ ಬಂದಾಗ. ವೆರಿ ವೆರಿ ಪ್ರೌಡ್. ಆಮೇಲೆ ರಿಸೋರ್ಸ್ ಪರ್ಸನ್ ಇನ್ ನಂಬರ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಂಡ್ ವರ್ಕ್ಶಿಪ್ಸ್, ಪಬ್ಲಿಷ್ಡ್ ಅಬೌಟ್ 10 ಆರ್ಟಿಕಲ್ಸ್ ಮೇಲೆ ಜಾಸ್ತಿ ಆರ್ಟಿಕಲ್ಸ್ ಇವ್ರು ಬರೆದಿದ್ದಾರೆ. ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಿಲೆಬಸ್ ಆಗಿ ಇವ್ರು ಆಥರ್ ಮಾಡಿರುವಂತ ಬುಕ್ಸ್ ಕೂಡ ಇದೆ. ಅದಲ್ದಿರ ರೀಸೆಂಟ್ ಆಗಿ ಬಾಲಿಲಿ ಒಂದು ಕಾನ್ಫರೆನ್ಸ್ ನಡೆದಾಗ ಅಲ್ಲಿ ತುಂಬಾ ಹಲವಾರು 70-80 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾಗ ಇವರಿಗೆ ಮೊದಲನೇ ಪ್ರೈಸ್ ಬಂದಿದೆ. ಇವರು ಹಲವಾರು ವೃತ್ತಿಗಳಲ್ಲಿ ತುಂಬಾ ಚೆನ್ನಾಗಿ ಅವ್ರನ್ನ ಕಾಲಾವಕಾಶ ಮಾಡ್ಕೊಳ್ತಾ ಸದುಪಯೋಗ ಪಡ್ಕೊಳ್ತಿದ್ದಾರೆ. ಅವ್ರಿಗೆ ಇದ್ರ ಜೊತೆ ದಾಸ ಸಾಹಿತ್ಯದ ಬಗ್ಗೆ, ಮಹಿಳೆಯರ ಪುರೋಗತಿಗಳ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಅವರಿಗೆ ತುಂಬಾ ಇಂಟ್ರೆಸ್ಟ್. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬಾ ಹೃದಯದ ಸ್ವಾಗತ. ಧನ್ಯವಾದಗಳು. ಅಂದ್ರೆ ನನ್ನ ನಾಲೆಡ್ಜ್ ಅದರಲ್ಲಿ ಕಮ್ಮಿ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನ ಕಲೀಲಿಕ್ಕೋಸ್ಕರ. ಸೊ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಮಹಿಳಾ ಸಂಘಕ್ಕೆ ಮತ್ತೆ ಈ ಒಂದು ಮಠದ ಪದಾಧಿಕಾರಿಗಳು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೂ ಇವತ್ತು ನನ್ನ ಒಂದು ಇದು ಹಬ್ಬ ಹರಿದಿನಗಳು ಅಂದಿಗೋ ಮತ್ತು ಇಂದಿಗೋ. ಸ್ವಲ್ಪ ನನಗೆ ಪೂರ್ತಿ ಕನ್ನಡ ಅಷ್ಟು ಇದಾಗೋದಿಲ್ಲ, ಯಾಕಂದ್ರೆ ನಮ್ಗೆ ಏನಾಗುತ್ತೆ ಮಾಮೂಲಿ ಮಾತಾಡುವಾಗ ಮಧ್ಯ ಮಧ್ಯ ಇಂಗ್ಲಿಷ್ ಇದಾಗುತ್ತೆ, ದಯವಿಟ್ಟು ಕ್ಷಮಿಸಿ. ಹಬ್ಬಗಳು ಮತ್ತು ಹರಿದಿನಗಳು ಅಂತ ಅಂದಾಗ ನನ್ನ ಅನಿಸಿಕೆ ಏನು ಅಂತ ಅಂದ್ರೆ, ಮೊದಲು ಹಬ್ಬ ಹರಿದಿನಗಳು ತುಂಬಾ ಒಂದು ಸಹ ಕುಟುಂಬದಲ್ಲಿ ನಡೀತಾ ಇತ್ತು. ಮತ್ತೆ ಅದರಲ್ಲಿ ಪ್ರತೀಕ ಏನು ಅಂತಂದ್ರೆ ಪ್ರತಿಯೊಂದು ಎಲ್ಲಾನು ಸೇರ್ಕೊಂಡು ಒಂದು ಹಬ್ಬದಲ್ಲಿ ಖುಷಿ ಇರ್ತಿತ್ತು, ಎಲ್ಲಾನು ಇರ್ತಿತ್ತು. ಸೊ ಈಗಿನ ಕುಟುಂಬದಲ್ಲಿ ಏನಾಗಿದೆ ಅಂದ್ರೆ ಅವಿಭಾಜ್ಯ ಕುಟುಂಬ ಆಗಿದೆ. ಈ ಅವಿಭಾಜ್ಯ ಕುಟುಂಬದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೆಲಸ ಮಾಡೋರು, ಕೆಲ್ಸಕ್ಕೆ ಹೋಗೋರು ಆ ತರ ಇರುವಾಗ ತುಂಬಾ ಒಂದು ಚಾಲೆಂಜಸ್ ಕೂಡ ಇರುತ್ತೆ. ಆ ಚಾಲೆಂಜಸ್ ಅಲ್ಲೂ ಕೂಡ ನಮ್ಗೆ ಒಂದು, ಯಾಕೆಂದ್ರೆ ನಮ್ಗೆ ನಮ್ಮ ಒಂದು ಇದನ್ನ ಬಿಟ್ಕೊಡೋದಕ್ಕೂ, ಸಂಪ್ರದಾಯನ ಬಿಟ್ಕೊಡೋದಕ್ಕೂ ಸಾಧ್ಯ ಇಲ್ಲ. ನನ್ಗೆ MNC ಇದ್ದಾಗೆ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾಕಂದ್ರೆ ನಮ್ದು ಹಬ್ಬಗಳು ಸ್ಟಾರ್ಟ್ ಆಗೋದೇ ಭೀಮನಮಾವಾಸ್ಯೆಯಿಂದ. ಭೀಮನಮಾವಾಸ್ಯೆ ಸ್ಟಾರ್ಟ್ ಆದಾಗ ಎಲ್ಲಾದ್ರೂ ಕೇಳ್ತಾ ಇದ್ರು, ಏನಕ್ಕೆ ಇದ್ ಮಾಡ್ಬೇಕು ಹಾಗೆ ಹೀಗೆ ಎಲ್ಲ ಫಾರಿನರ್ಸ್ ಎಲ್ಲ ಕೇಳ್ತಾ ಇದ್ರು. ಅವಾಗ ನಾವ್ ಹೇಳ್ತಾ ಇದ್ವಿ ಅವ್ರಿಗೆ ಯಾವ್ದೇ ಒಂದು ಧರ್ಮದ ಬಗ್ಗೆ, ಯಾವ್ದು ಒಂದು ಈ ಹಸ್ಬೆಂಡ್ ವೈಫ್ ಅದಕ್ಕೆ ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಇಲ್ಲ. ಅವಾಗ ನಾನು ಆ ರಿಲೇಶನ್ಶಿಪ್ ಬಗ್ಗೆ ಹೇಳಿದಾಗ ಅವ್ರಿಗೆ ತುಂಬಾ ಇದು ಅನ್ನಿಸ್ತು. ಸೊ ಈಗಿನ ಕಾಲದಲ್ಲಿ ಅದೇ ಮಕ್ಕಳಿಗೆ ನಾವು ಅದನ್ನ ಪ್ರತಿಯೊಂದು ವಿಷಯವನ್ನ ಅವ್ರಿಗೆ ಅರಿದಿದ್ದಾಗ ಅವ್ರಿಗೆ ಇವಾಗ ಏನು ಅಂತಂದ್ರೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬೆಳೆಸಿ ಅವರನ್ನು ಒಳ್ಳೆಯ ಮಾರ್ಗಕ್ಕೆ ತರುವ ಕಾರ್ಯ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಎಲ್ಲ ಮಾತುಗಳನ್ನು ಹೇಳುತ್ತಾ ಈ ಮಾತುಗಳನ್ನಾಗಲು ಅವಕಾಶ ಮಾಡಿಕೊಟ್ಟ ಮತ್ತಿಕೇರಿ ಮಾಧವ ಮಹಿಳಾ ಮಂಡಳಿಯವರಿಗೆ ನನ್ನ ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಮಾತಿನಲ್ಲಿ ಏನಾದರೂ ತಮಗೆ ಬೇಸರವಾಗಿದ್ದಲ್ಲಿ ಕ್ಷಮಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಚಿಕ್ಕದಾಗಿ ಹೇಳಿದ್ರೆ, ಎಲ್ಲಿ ಪೂಜೆಗೆ ನಾವು ಹೋಗ್ತೀವಿ, ಯಾರನ್ನ ಪೂಜಿಸ್ತೀವಿ ಅಂದ್ರೆ ಎಲ್ಲಿ ಸದಾಚಾರ ಇರುತ್ತೋ, ಅತ್ಯಾಚಾರ ಇರಲ್ಲೋ, ಮತ್ತೆ ಸದ್ವಿಚಾರಗಳಿರುತ್ತೋ, ಶುದ್ಧತೆ ಇರುತ್ತೋ, ಸಾತ್ವಿಕತೆ ಇರುತ್ತೋ ಅಲ್ಲಿ ನಾವು ಪೂಜೆ ಮಾಡ್ತೀವಿ. ಮತ್ತೆ ದೇವಾಲಯದಲ್ಲಿ ಅಥವಾ ಎಲ್ಲಿ ದೇವರನ್ನು ಪೂಜಿಸಕ್ಕೆ ಹೋಗ್ತೀವೋ ಅಲ್ಲಿ ಯಾವಾಗ್ಲೂ ಶಾಂತಿ, ನೆಮ್ಮದಿ ಇರಬೇಕು. ಗಲಾಟೆ ಗೊಂದಲಗಳಿರಲ್ಲ, ಕ್ರೌರ್ಯ ಇರಲ್ಲ, ಏನೂ ಇರಲ್ಲ ಅಲ್ಲಿ. ಅದರಿಂದ ಯಾವ ಮನೆಯಲ್ಲಿ ಇಲ್ಲಿ ಪೂಜೆ ಅಂತ, ಯಾವ ಮನೆಯಲ್ಲಿ ಎಲ್ಲಿ ಯಾವ ನಮ್ಮ ರಾಜರುಗಳಿಗೆ ಅದಕ್ಕೇನ್ ಮಾಡಿದ್ರು, ಅದಕ್ಕೆ ಬಂದು ಇವರನ್ನೇ ನಾವು ಕಾಪಾಡೋಣ. ನಾವು ಮುಂದೆ ವಿಚಾರ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಮಹನೀಯರು ಹೇಳಿದಂಗೆ
ಅವಳ ಪೂಜೆಗೆ ಅರ್ಹಳಾಗಿರ್ಬೇಕು. ನಾವು ಕೊಡುವಂತ ಗೌರವ ಆದರಗಳಿಗೆ ಅವಳ ಅರ್ಹತೆ ಇರಬೇಕು. ಆ ತರ ನಾವು ನಮ್ಮ ಹೆಣ್ಮಕ್ಳನ್ನ ಬೆಳೆಸ್ಬೇಕು. ನಾನು ವಿಷಯ ಬೇರೆಯವರ ಮಾತ್ರ ಕ್ಷಮಿಸ್ಬೇಕು, ಯಾಕಂದ್ರೆ ಇವರೆಲ್ಲ ಮಾತಾಡಾಗಿದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕರ್ತವ್ಯ ಏನು, ಸಮಾಜದ ಕರ್ತವ್ಯ ಏನು, ಆಸ್ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕರ್ತವ್ಯ, ನಮ್ಮ ಕುಟುಂಬದ ಏನ್ ಕರ್ತವ್ಯ, ಸಮಾಜದ ಏನ್ ಕರ್ತವ್ಯ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಏನೇ ಆಗ್ಬೇಕು ಅನ್ನೋದು ನಾವು ಅರಿತುಕೊಂಡ್ರೆ ಅವಾಗ ಯತ್ರ ವಯಸ್ಸು ಪೂಜ್ಯತೆ ತತ್ರ ರಮಂತೆ ದೇವತ ಅನ್ನೋದು ಆಗತ್ತೆ, ಅದು ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು, ನಮ್ಮ ನಡವಳಿಕೆ ಚೆನ್ನಾಗಿದ್ರೆ, ನಮ್ಮಲ್ಲಿ ಘನತೆ ಗಾಂಭೀರ್ಯ ಇದ್ರೆ ಮತ್ತೊಬ್ಬರು ನಮ್ಮನ್ನು ಗೌರವಿಸ್ತಾರೆ. ಪಾತ್ರಗಳನ್ನು ತೊಳಿಬೇಕಾದ್ರೆ ಏನು ನಮಗೆ ಚಿಂತನೆ ಇರಬೇಕು, ಮಾಡೋ ಕೆಲಸದಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಮಗುವಿಗೆ ಹಾಲನ್ನ ಕೊಟ್ಟು ಬಂದಾಗ ಮತ್ತೇನನ್ನ ಕೆಲಸ ಮಾಡ್ತಾಳೆ. ಬೆಳಗಿಂದ ರಾತ್ರಿವರೆಗೂ ನಾವು ಏನು ಮಾಡ್ಬೇಕು ಅಂತ ನಮಗೆ ಹರಿದಾಸರು ಹೇಳಿದ್ದಾರೆ, ವಾದಿರಾಜ ಸ್ವಾಮಿಗಳು ಹೇಳಿದ್ದಾರೆ. ಬಹಳಷ್ಟು ಜನ ನಮಗೆ ಒಳ್ಳೆಯ ಮಾರ್ಗದಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪುಣ್ಯವನ್ನ ಮಾಡಿದ್ದೇವೆ ಹೊರತು ಯಾವತ್ತೂ ಹೆಣ್ಮಕ್ಳು ನಮಗೇ ಕಷ್ಟನಾ, ನಾವೇ ಇದು ನಿಭಾಯಿಸ್ಬೇಕಾ, ನನಗೆ ಯಾಕಪ್ಪ, ಖಂಡಿತ ಬೇಡ. ಕುಂತಿದೇವಿ ಹೇಳ್ತಾರೆ, ಕಷ್ಟಗಳ ಸರಮಾಲೆಯ ನನಗಿರ್ಲಿ, ಯಾವತ್ತು ನನಗೆ ಸುಖದ ಕ್ಷಣ ಬರುತ್ತೋ ನಿನ್ನನ್ನು ವಿಸ್ಮರಣೆ ಮಾಡುವ ಸಂದರ್ಭ ನಮ್ಗೆ ಖಂಡಿತ ಬರೋದು ಬೇಡ. ಹಾಗೆ ನಾವು ಪುರಂದರದಾಸರು ಹೇಳಿದಂತೆ ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆಟ್ಟ ನಿಲ್ಲಿಸಿದರಯ್ಯ ಅಂತಾರೆ. ಹಾಗೆ ಅಂತಹ ಸಂತತಿ ಸಾವಿರವಾಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಒಂದು ಪರಮ ವೈರಾಗ್ಯ ಮೂರ್ತಿಯನ್ನ ಈ ಕಲಿಯುಗದಲ್ಲಿ ನಾವೇನಾದ್ರೂ ಬೆಳಗಲಿ ಅವನನ್ನ ನೋಡಿದ್ವಾ, ಇಲ್ಲ ಬೆಳಗಲಿ ಅವ ಹರಿದಾಸ ಸಾಹಿತ್ಯದ ಸಾಲಲ್ಲಿ ನಾವು ಬಂತು ಅಂತ ಹೇಳಿದ್ರೆ ಬೆಳಗಲಿಯವ್ವ, ಹರಪನಹಳ್ಳಿ ಭೀಮವ್ವ, ಮತ್ತೆ ಗಿರಿಯಮ್ಮ, ಅಂಬವ್ವ ಎಲ್ಲರನ್ನ ಕೇಳ್ತೇವೆ. ಅವರ ಹಾಡುಗಳನ್ನ ನಾವು ಹೇಳ್ಕೊಳ್ತೇವೆ, ಕೇಳ್ತಾ ಇರ್ತೇವೆ. ಆದ್ರೆ ಈಗಿನ ಕಾಲದಲ್ಲಿ ತನ್ನೆಲ್ಲ ನೋವುಗಳನ್ನ ಒಳಗಡೆ ಇಟ್ಕೊಂಡು ಎಲ್ಲವನ್ನ ಮಾಡಿ ಹರಿದಾಸ ಸಾಹಿತ್ಯದಲ್ಲಿ ಒಂದು ಪುನರುತ್ಥಾನಕ್ಕೆ ಕಾರಣವಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮ ನಿಜಕ್ಕೂ ಎಲ್ಲರಿಗೂ ಮಾರ್ಗದರ್ಶಿ. ಅವರ ಮಾರ್ಗದರ್ಶನದಲ್ಲೇ ನಾವು ಇರುವ ಜೀವವನ್ನ ಬದುಕೋಣ ಅಂತ ನಾನು ಹೇಳ್ತಾ ಒಂದು ವೈರಾಗ್ಯ ಮೂರ್ತಿಯನ್ನು ನೋಡ್ತಾ ಇದ್ದೇವೆ. ನಾವು ಇವ್ರ ಜೊತೆಗೆ ನಾವಿದ್ದೀವಿ. ಇವತ್ತಿನ ಪಕ್ಕ ನಾವು ಕೂತಿದ್ದೀನಂದ್ರೆ ಮಗಳು ಅಂತ ಯೋಗ್ಯತೆ ನನಗಿದೆ ಅನ್ನೋದು ಒಂದೇ ಬಿಟ್ಟ ಇನ್ನು ಯಾವುದೂ ಇಲ್ಲ. ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಬಹಳ ಸುಂದರವಾಗಿ ನಿಮ್ಮ ಮಾತುಗಳನ್ನ ಹೇಳ್ಕೊಟ್ಟಿದ್ದೀರಿ. ಇವರು ತುಂಬಾ ಚೆನ್ನಾಗಿ ಹೇಳಿದ್ರು, ಜಾಗತಿಕವಾಗಿ ಹೇಗೆ ನಾವು ಮುಂದುವರಿಬೇಕು ಅಂತ ಹೇಳಿ. ಇವತ್ತಿನ ದಿನ ಸಾರ್ಥಕವಾದ ಮಹಿಳಾ ದಿನಾಚರಣೆಯನ್ನ ನಾವು ಆಚರಿಸಿದ್ದೇವೆ. ಎಲ್ಲ ನಿಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ, ಅಂದ್ರೆ ಮಾತೆಯರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಮಾರ್ಗದರ್ಶನ ಕೂಡ ಮುಂದೆ ನನಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರು ಈಗಿನ ಇದ್ರಲ್ಲಿ ಯಾವ ರೀತಿ ಇರಬೇಕು ಅಂತ ಅನ್ನೋದನ್ನ ಹೇಳಿದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ಅಂತ ಅನ್ನೋ ಬರ್ಬೇಕಾದ್ರೆ, ಪೂಜ್ಯಂತೆ ಅಂದ್ರೆ ಪೂಜಾ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೇವೆ, ಅರಿಶಿನ ಇದು ಹಾಕಿ ಪೂಜೆ ಮಾಡೋದು ಪೂಜೆ ಅಂತಲ್ಲ. ಪೂಜೆ ಅನ್ನೋದಕ್ಕೆ ಅರ್ಥ ಗೌರವ ಅಂತ. ಗೌರವನ್ನ ನಾವು ಹೋಗಿ ನೀನು ನನ್ನ ಗೌರವಿಸ್ರಿ, ನೀವು ನನ್ನನ್ನು ಗೌರವಿಸ್ರಿ ಅಂತ ಕೇಳೋ ಅಂತದ್ದಲ್ಲ. ಅದು ತಾನಾಗೆ ಬರಬೇಕು, ಅದನ್ನ ಸಂಪಾದಿಸ್ಕೋಬೇಕು. ನಾವು ಜ್ಞಾನನ ಹೆಚ್ಚಿಸ್ಕೋಬೇಕು. ಜ್ಞಾನ ಹೆಚ್ಚಿಸ್ಕೊಳ್ಳೋದ್ರಿಂದ ನಮಗೆ ಈಗ ನಾವು ಅಡುಗೆ ಮನೆಯೊಳಗೆ ಇದ್ರೂ ಸಹ ನಾವು ಒಂದು ಜ್ಞಾನ ಹೆಚ್ಚಿಸ್ಕೊಂಡಾಗ ಅವಾಗ ಎಲ್ಲರೂ ಒಂದು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ಅವಾಗ ನಮಗೊಂದು ಗೌರವ ಅನ್ನೋದು ಸಿಗತ್ತೆ. ಅದನ್ನ ಆ ಗೌರವ ಅನ್ನೋದನ್ನ ಸಂಪಾದಿಸ್ಕೋಬೇಕು. ಸಂಪಾದಿಸೋದಕ್ಕೆ ಮುಖ್ಯ ಕಾರಣ ಜ್ಞಾನ. ಯಾವತ್ತು ಎಲ್ಲ ತರದ ಜ್ಞಾನವನ್ನು ನಾವು ಸಂಪಾದಿಸ್ಕೊಂಡಾಗ ನಾವು ಪೂಜನೀಯರ ಗೌರವವನ್ನ ಪಡಿತೇವೆ. ತತ್ರ ರಮಂತೆ ದೇವತಾ, ಅಲ್ಲಿ ಎಲ್ಲಾ ತರದ ಸುಖ ಸಂತೋಷ ಎಲ್ಲ ಸಿಗತ್ತೆ. ನಾವು ಒಂದು ಹೆಣ್ಣು ಮನೆಯಲ್ಲಿ ಚೆನ್ನಾಗಿ ತುಂಬಿಸ್ಕೊಂಡು ಹೋಗೋದ್ರಿಂದ ಅಲ್ಲಿ ಆನಂದ ಸುಖ. ಅವಳು ಜಗಳ ಆಡ್ಕೊಂಡಿದ್ರೆ ಪುರಂದರದಾಸರು ಅವರು ಬೇಕಾದಷ್ಟು ಜನ ಹೇಳಿದ್ದಾರೆ ನಾರಿಗಳು ಹೆಂಗಿರ್ಬೇಕು ಅಂತ. ನನ್ನ ಲೆಕ್ಕ ಪ್ರಕಾರ ನಾರಿ ಅಂದ್ರೆ ನಾ ಪ್ಲಸ್ ಅರಿ ಅಂತ ಬಿಡ್ಸೋಣಂತೆ. ವ್ಯಾಕರಣ ಯಾರಿಗಾದ್ರೂ ಗೊತ್ತಿದ್ರೆ ನಾ ಪ್ಲಸ್ ಅರಿ ಅಂದ್ರೆ ಶತ್ರು, ನಾ ಅಂದ್ರೆ ಇಲ್ಲ, ಶತ್ರುಗಳು ಇಲ್ಲದೆ ಇರೋಳೆ ನಾರಿ ಅಂತ. ಇನ್ನೊಂದು ಮಹಿಳೆ ಅಂತ ಹೇಳ್ತೇವೆ, ಅದನ್ನು ಬಿಡಿಸ್ಬೋದು ನಾವು. ಮಹಾ ಪ್ಲಸ್ ಇಳೆ. ಇಳೆ ಅಂತಂದ್ರೆ ಭೂಮಿ ಸಹನೆಗೆ ಹೆಸರುವಾಸಿ. ಅಂದ್ರೆ ನಾವು ಸಹ ಮಹಾ ಸಹನೆಯನ್ನ ಹೊಂದಬೇಕು. ಮಹಾ ಸಹನೆ ಇಟ್ಕೊಂಡ್ರೆ ಮತ್ತೆ ನಾವು ನಮ್ಮ ಒಂದು ಜ್ಞಾನವನ್ನ ಸಂಪಾದಿಸ್ಕೊಂಡಾಗ ತಾನಾಗ್ತಾನೆ ಇದು ಸಿಗತ್ತೆ. ಇಬ್ಬರು ತುಂಬಾ ಚೆನ್ನಾಗಿ ಆ ವಿಷಯಗಳನ್ನ ಮಾಡ್ಕೊತಿದ್ದೀವಿ.
ತುಂಬ ಸಂತೋಷ. ಎಲ್ಲ ಶ್ರೀಹರಿ ಪ್ರೀತಿಯಾಗಿ ಹರೇ ಶ್ರೀ